ಓಕೆ ಅಮ್ಮ ಈಗ ಬೆಂಡೆಕಾಯಿ ಪಲ್ಯಕ್ಕೆ ಕಟ್ ಮಾಡ್ತಿದ್ದಾರೆ ಬೆಂಡೆಕಾಯಿನ. ಯಾರಿಗಮ್ಮ ಬೆಂಡೆಕಾಯಿ ಪಲ್ಯ ಮಾಡ್ತಿರೋದು ನೀನು? ನನಗೆ ಆ್ಯಕ್ಚುಲಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿಂತಿಲ್ಲಲ್ಲ, ನೀನು ತಿನ್ನಲ್ವಲ್ಲ, ಸೊ ಆದ್ದರಿಂದ ನನಗೆ ಬೆಂಡೆಕಾಯಿ ಪಲ್ಯ ನಾನು ತಿನ್ನೋದು ಇದೊಂದೇ ಪಲ್ಯ. ಅಮ್ಮ ಚಪಾತಿ ತಾನೇ? ಹಾಗಲಕಾಯಿ ಒಟ್ಟಿಗೆ ಹಾಕ್ಬೇಡ. ಗುಡ್ ಮಾರ್ನಿಂಗ್. ಆಯಿ ಫೇಮಸ್ ಪಾಪ. ಅದೇ ಹೌದಾ? ನೋಡಿಲ್ಲ ನಾನು. ಅಮ್ಮ ಓಕೆ ಅಮ್ಮ ನೀಟಾಗಿ ಚೆನ್ನಾಗಿ ಮಾಡಮ್ಮ. ಏನು ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ಮಾಡ್ತೀಯ ಗೊತ್ತು, ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡು. ಅದೇ ಇವನು ಒಳ್ಳೆ ಬರೀ ಹಿಂಗೆ ಮಾತಾಡ್ತಾನೆ. ಚಪಾತಿ ಬೆಂಡೆಕಾಯಿ ಪಲ್ಯ ಚೆನ್ನಾಯ್ತು. ಚಪಾತಿ ಬೆಂಡೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ನೋಡಿ. ಇದು ಹಾಗಲಕಾಯಿ ಪಲ್ಯ, ಇದು ಬೆಂಡೆಕಾಯಿ ಪಲ್ಯ. ಸೊ ಹೆಂಗಿದೆಯಮ್ಮ? ಸೂಪರ್ ಆಗಿದೆ. ಹೆಂಗಿದೆ ಅತ್ತೆ? ಚೆನ್ನಾಗಿದೆ ಅಳಿಯ. ಹೆಂಗಿದೆ ಮಾವ? ಇವಳು ನಾಯಿಗೆ ಊಟ ಕಲಿಸ್ತಿದ್ದಾಳೆ. ನಮ್ಮ ಮನೆ ಭೀಮಸೇನ ನಳಮಹಾರಾಜರಿಗೆ. ಓಕೆ ಇವಾಗ ಎಲ್ಲ ತಿಂತಿದ್ದಾರೆ. ಇವಾಗ ನಾನು ಪೂಜಾ ತಿನ್ನಬೇಕು. ಇವರೆಲ್ಲ ತಿನ್ನಿ ಮಜಾ ಮಾಡಿ. ಹಾಗಲಕಾಯಿ ಪಲ್ಯ ತಿನ್ನೋ ಚೆನ್ನಾಗಿರುತ್ತೆ. ಉರ್ಕಂತಾಳೆ ಇವಳು, ಉರ್ಕಿ ಇವಳು. ಇವಳ ಹೆಸರು ಉರ್ಕಿ ಇವಳು. ಇವಳು ಉರ್ಕಿ ಇವಳು. ನೋಡ್ಕೊಳ್ಳಿ ಇವಳು ಮುಖ ನೀಟಾಗಿ ನೋಡ್ಕೊಳ್ರಿ. ಉರ್ಕಿ ಎಲ್ಲರಿಗೂ ಕಷ್ಟತಾಳೆ ಅವಳು. ನಾನು ಸ್ವಲ್ಪ ಕೆಲಸ ಇದೆ ಬ್ಯಾಂಕ್ ಹತ್ರ, ಬ್ಯಾಂಕ್ ಹೊರಟಿದ್ದೆ. ನಾನು ಡ್ಯಾಡಿ ಇಬ್ಬರು ಹೊರಟಿದ್ದೀವಿ. ಇವರಿಬ್ಬರು ಸ್ವಲ್ಪ ನಾಯಿಗಳಿಗೆ ಊಟ ಕೊಡಬೇಕು. ಊಟ ಕೊಟ್ಟು ನೋಡ ಮುಂದೆ ನಾನು ಏನಂದರೆ ಬ್ಯಾಂಕ್ ಅಕೌಂಟ್ ಒಂದು ಐತೆ ಆಲ್ರೆಡಿ, ಇನ್ನೊಂದು SBI ಒಂದು ಮಾಡ್ಸೋಣ ಅಂದ್ಬಿಟ್ಟು ಹೊರಟಿದ್ದೀನಿ. SBI ಚೆನ್ನಾಗಿದೆ. SBI ಟ್ರಾನ್ಸಾಕ್ಷನ್ನು ಇದೆಲ್ಲ ಸಕ್ಕದಾಗಿರುತ್ತೆ. ಮತ್ತು ಪೇಮೆಂಟು ಸುಮ್ಮನೆ ಫೋನ್ ಪೇ ಇದರಲ್ಲೆಲ್ಲ ಕೆಲವೊಂದು ಕಡೆ ಹೋಗ್ಬಿಟ್ರೆ ಈ ಕೆನರಾ ಅಂತೂ ವರ್ಸ್ಟ್ ಬ್ಯಾಂಕ್ ಅಂದರೆ ಕೆನರಾ ಬ್ಯಾಂಕು. ಏನಕ್ಕೆ ಅಂದರೆ ಎಷ್ಟು ಸತಿ ನನಗೆ ಪೇಮೆಂಟ್ ಪ್ರಾಬ್ಲಮ್ ಆಗಿದೆ ಅಂದರೆ ತಿನ್ಬಿಟ್ಟು ಅಥವಾ ಪೆಟ್ರೋಲ್ ಹಾಕಿಸ್ಬಿಟ್ಟು ನಾನು ಬೇರೆಯವ್ರಿಗೆ ಫೋನ್ ಮಾಡಿ ಹೇಳಬೇಕು ಪೆಟ್ರೋಲ್ ದುಡ್ಡು ಹಾಕ್ರಿ, ಅಂದರೆ ಮನೆಯವ್ರಿಗೆ ಯಾರಿಗಾನ ಒಬ್ರಿಗೆ ಫೋನ್ ಮಾಡಿ ಹೇಳಬೇಕು ಈ ಥರ ಸ್ಕ್ಯಾನರ್ ಕಳಿಸಿ ನಮ್ಮದು ಬ್ಯಾಂಕ್ ಪೇಮೆಂಟ್ ಇಶ್ಯೂ ಆಗಿದೆ ಅಂತೇಳಿ ಅವ್ರಿಗೆ ಕೇಳಬೇಕು. ಅದಕ್ಕೆ ಎಲ್ಲ ಬೈತಿದ್ರು ಒಂದು ಅಕೌಂಟ್ ಮಾಡಿಸು ಅಂತ, ಬೇರೆ ಅಕೌಂಟ್ ಬ್ಯಾಂಕ್ದು. ಸೊ ಅದಕ್ಕೋಸ್ಕರ ಹೊರಟಿದ್ದೀನಿ. SBI ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ, ಯಾಕಂದರೆ ಅದು ನನ್ನ ಫ್ರೆಂಡ್ಸು ಯೂಸ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಏನು ಅವನು ಯಾರೋ ಮಾಡ್ತಾನಲ್ಲ. ಹೌದಾ? ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ನಾನು ಬ್ಯಾಂಕ್ ಅಕೌಂಟ್ ಮಾಡಿಸ್ಬಿಟ್ಟು ಬರ್ತೀನಿ. ಒಂದ್ಮೇಲೆ KFC ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನಿಜನಾ? ಪಕ್ಕ ಅದೇ ನೋಡೋಣ ಬಾ. ಓಕೆ ಬರ್ತೀವಿ. ಹಾಂ ಬಾಯ್. ಅವತ್ತು ಮಾಡಿದ್ದು KFC ರೆಸಿಪಿಗೆ ಮಾಡಿದ್ದು ಇವತ್ತು ತಿನ್ನಬೇಕು ಅನಿಸ್ತಾ ಇದೆ. ಮತ್ತು ಔಟ್ಸೈಡಲ್ಲಿ ಮಾಡ್ತಾರಲ್ಲ KFC, ಅದನ್ನು ಪೂಜಾ ತಿನ್ನಬಾರ್ದು. ಮನೇಲಿ ಮಾಡಿದ್ದು ಹೋಮ್ ಮೇಡ್ ತಿನ್ಬೋದು. ಏನದು ಆರ್ಗ್ಯಾನಿಕ್ಕಾಗೆ ಮಾಡೋದಲ್ಲ ನಾವು, ಸೊ ಅದನ್ನು ತಿನ್ಬೋದು. ಮನೇಲಿ ಮಾಡೋದು ತಿನ್ಬೋದು. ಅಲ್ಲಿ ಇದು KFCಲಿ ಸ್ವಲ್ಪ ಇದು ಟೇಸ್ಟಿಂಗ್ ಪೌಡರು ಎಲ್ಲ ಹಾಕಿರ್ತಾರೆ, ಕಲರ್ ಎಲ್ಲ ಹಾಕ್ತಾರೆ. ಸೊ ಅದಕ್ಕೆ ಮನೇಲಿ ತಿಂದರೆ ಒಳ್ಳೆಯದು. ಅದಕ್ಕೆ ಬಸ್ರಿ ಬೈಕೆ ಅಲ್ಲ, ಮತ್ತು ನಮಗೂ ಬೈಕೆ ಬಸ್ರಿ ಬೈಕೆ. ಅವಳ ಥರ ನಮಗೂ ಬಸ್ರಿ ಬೈಕೆ ಆಗ್ಬಿಟ್ಟಿದೆ. ಅವಳು ತಿನ್ನಬೇಕು ಅಂದು ಅದಕ್ಕೆ ಅಡಿಕೆ ಮಾಡ್ಕೊಂಡು ತಿಂದು ಅಂದ್ಬಿಟ್ಟು ಮಾಡ್ತಾ ತೋರಿಸ್ತೀರಾ? ನೋಡಿ ಏನು ಸಲ. ಓಕೆ ಆಮೇಲೆ ಮಾಡ್ತಾ ಸಿಗ್ತೀವಿ. ಓಕೆ ಇವಾಗ
ತೋರಿಸ್ತೀನಿ. ಬರ್ಗರ್ ತೋರಿಸು. ಬರ್ಜರ್. ಸೊ ಇದು ನಾವೇ ಮಾಡಿದ ಮಯೋನಿಸು, ಇದು ಮಯೋನಿಸ್, ಇದು ಮಯೋನಿಸ್. ಫಸ್ಟು ಹಂಗೆ ತಿನ್ಬಿಡ್ತೀನಿ. ಹೆಂಗಿದೆಯಾ? ಇನ್ನೇ ಬರ್ಗರ್ ತಿನ್ನು. ಸಕ್ಕತ್ತಾಗೈತೆ. ಸೂಪರ್. ಚೆನ್ನಾಯ್ತಾ? ಝೀರೋ ಮೈದಾ, ಇದು ಮೈದಾ ಅಲ್ಲ. ಕಮೆಂಟ್ ಮಾಡ್ತಿದ್ದಾರೆ. ಹೌದು, ಝೀರೋ ಮೈದಾ ಅದೆಲ್ಲ ಪೂಜೆ ಫುಲ್ ಆರ್ಗ್ಯಾನಿಕ್ ತಿನ್ನಿಸ್ತಾ ಇದೀವಿ ನಾವು. ಮಾಡ್ತಾರೆ ತಿಂತಾ ಇರ್ಬೇಕು. ಹೆಂಗೈತಾ ಬರ್ಗರು KFC ಎಲ್ಲ ಓಕೆ. ಇನ್ನು ನಾನು ತಿಂತೀನಿ. ನೀವು ನಿಜ KFC ಎಲ್ಲ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ KFC ಮಾಡ್ಕೊಳ್ಳೋದು, ನಮ್ಮ ಈ ರೆಸಿಪಿ KFC ಮಾಡೋ KFC ರೆಸಿಪಿ ಯಾರಿಗೆ ಬೇಕು ಅವ್ರು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಚೆಕ್ ಮಾಡಿ. ಮತ್ತು ಅವರ ಅಥವಾ ಸಿಕ್ಕಿಲ್ಲ ಅಂತ ಅಂದರೆ ವೆಂಕಿ ಪೂಜಾಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಇದೆ. ಆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಆಲ್ರೆಡಿ. ಅಲ್ಲೂ ಬರ್ಗರ್ ಒಳಗೆ ಇಟ್ಟಿರೋದು ಸೇಮ್ ಅದೇ, ಬಟ್ ಸ್ಟ್ರಿಪ್ಸ್ ಇಟ್ಟಿದ್ದೀವಿ. ಸೊ ಸೂಪರಾಗಿದೆ, ನೀವು ಟ್ರೈ ಮಾಡಿ. ನಿಜವಾಗ್ಲೂ ಅಲ್ಲಿ ನೋಡಿ ಮಳೆ ಹೊಡಿತಿರೋದು ನಮ್ಮ ಕಣ್ಣಿಂದ ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಮುಂದೆ ಹಂಗೆ ಆಗ್ತಿದೆ, ಅಲ್ಲಿ ಹಂಗಿದೆ, ಹಂಗೆ ಬರ್ತಿದೆ ಮಳೆ. ಕೆಳಗೆ ಬಂದಿದೆ ನೋಡಿ. ಯಪ್ಪ ದೇವ್ರೆ, ಹೆಂಗೆ ಬರ್ತಿದೆ ನೋಡಿ, ಮರಗಳು ನೋಡಿ, ಮರ ಯಪ್ಪ ಒಳಗಡೆ ಬರ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಹೋಗ್ತೈತೆ. ಈ ಕ್ಯಾಮ್ರಾ ಅಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಮಳೆ ಹೆಂಗೆ ಹೊಡಿತಿದೆ ನೋಡು. ಚೆನ್ನಾಗಿದೆ. ನೆನಕ್ಯಾಮು ಯಪ್ಪ ದೇವ್ರೆ. ಈಗ ನೋಡು ಅಲ್ಲಿ ಸ್ನೋ ಹೋದಂಗೆ ಹೋಗ್ತಾ ಐತೆ. ಅಮ್ಮ ಇದ್ದೀರಲ್ಲ. ಕೇಳಿ ಮಾವನ ಅಮ್ಮ ವಾಕಿಂಗ್ ಅಂತ ಹೋಯ್ತು, ಇನ್ನೂ ಬಂದಿಲ್ಲ. ಹೌದಾ? ಕಾಲ್ ಮಾಡಿ ಇದು ಯಾರು ಇಲ್ಲ ಕೇಳಿ ಸೈಡಲ್ಲಿ ಅಂಗಡಿ ಹತ್ರ. ಒಳಗಡೆ ಬಿತ್ತು, ಒಳಗೆಲ್ಲ ಬೀಳ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಸೌಂಡ್ ಆಗೋದು, ಅಲ್ಲಿ ಬೀಳೋದು ನೋಡಿ, ಕಾಣಲ್ಲ ಅಲ್ವಾ ಆ ಗ್ಲಾಸಲ್ಲಿ. ಹೆಂಗಿದೆ ಬ್ರೌನಿ ಇದೆಲ್ಲ ಸರಿ? ಮಳೆ ನೋಡಿ ಅಮ್ಮ. ಬೀಳ್ತಾ ಇದೆ. ಇದೆಯಾ? ಬೇಡ, ಗೋಲ್ಡ್ ಆಗುತ್ತೆ ಇದು, ಇವಾಗ ಬೇಡ. ಯಪ್ಪ ಸ್ನೋ. ಆಲಿಕಲ್ಲು ಆಲಿಕಲ್ಲು ಆಲಿಕಲ್ಲು. ಅಯ್ಯೋ, ನೋಡಿ ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಮೇಲೆ ನೋಡು ನೋಡಿ, ಎಷ್ಟು ಆಲಿಕಲ್ಲಿದೆ. ಫಸ್ಟ್ ಟೈಮ್ ಬೀಳ್ತಿರೋದು ಅಲ್ವಾ? ಇಲ್ಲ, ಲಾಸ್ಟ್ ಇಯರ್ ಇಲ್ಲ, ಈ ಇಯರಲ್ಲಿ ಫಸ್ಟ್ ಟೈಮ್ ಅಲ್ವಾ ಬೀಳ್ತಿರೋದು? ಎಷ್ಟೊಂದು ಬಿದ್ದಿದೆ ನೋಡಿ. ಇವೆಲ್ಲ ಆಲಿಕಲ್ಲು ಆಲಿಕಲ್ಲು. ಸುಮ್ಮನೆ ತಲೆ ಮೇಲಾದ್ರೂ ಬಿದ್ದರೆ. ಇವಾಗ ಅರ್ಜುನ್ ಜಾಯ್ನ್ ಆದ, ಹೆಂಗ ಅನ್ಸ್ತಾ ಇದೆ ನಿಂಗೆ? ಅದು ನೋಡು ಮಳೆ. ನೋಡು ಹೆಂಗೆ ಐಸ್ ಕ್ಯೂಬ್ ಆಲಿಕಲ್ಲು ಹೆಂಗ್ ಬೀಳುತ್ತಪ್ಪ ಅಲ್ಲ. ಆಲಿಕಲ್ಲು ಆಲಿಕಲ್ಲು ಜಲ್ಲಿಕಲ್ಲು. ಆಣೆ ಮಕ್ಕಳ ಓಡಪ್ಪ ಇದು ಮಳೆ. ಏನ್ ಮಗಳ ಎತ್ಕೋಬೇಕ ನೀನು? ಮಳೆ ಇದು ಬನ್ನಿ ನಿಮ್ಗೆ ತೋರಿಸ್ತೀನಿ. ಬೆಂಗಳೂರಲ್ಲಿ ಸೆಕೆಗೆ ನಮಗೆ ಮಳೆ ಬೇಕು ಅಂತ ಇದ್ವಿ. ಸೊ ಕೊನೆಗೂ ಮಳೆ ಬಂತು, ಸಕ್ಕತ್ತಾಗಿ ಬರ್ತಿದೆ. ಹಿಂಗೆ ಬಂದ್ಬಿಟ್ರೆ ಒಂದು 2-3 ದಿನ ತಂಪಾಗ್ಬಿಡುತ್ತೆ ಬ್ಯಾಂಗ್ಳೂರು. ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋಬೋದು, ಆ ಥರ ಚೆನ್ನಾಗಿರುತ್ತೆ. ಇವತ್ತು ಫುಲ್ ಇಲ್ಲಲ್ಲ ಮಳೆ, ನಿಜ ತಿನ್ನಲ್ಲ. ಆಲಿಕಲ್ಲು ಆಲಿಕಲ್ಲು ಜಲ್ಲಿ. ಅವ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು, ಅದಕ್ಕೆ ಬೇಗ ನಿಂತೋಗ್ಲಿ ಅಂತ ಮಳೆನ. ಏನು ಒದ್ದಾಡ್ತೈತಾ? ಓಕೆ ನೋಡಿ ಅಮ್ಮ, ಇದು ನೋಡಿದ್ರೆ ನಿಮ್ಗೆ ಏನಾದ್ರು ನಾಟಿ ಮೊಟ್ಟೆ ತರ ಕಾಣಿಸುತ್ತಾ? ಇದು ನಾಟಿ ಮೊಟ್ಟೆ ಅಲ್ವೇ ಅಲ್ಲ, ಸುಳ್ಳು ಯಾವ್ದು ಮೊಟ್ಟೆ. ನಾಟಿ ಮೊಟ್ಟೆ ಅಲ್ಲ, ಇಷ್ಟು ದಪ್ಪ ಇಲ್ಲ. ನಾಟಿ ಮೊಟ್ಟೆ ಬರೋದೇ ಇಲ್ಲ ಅಲ್ವೋ? ಮೊಟ್ಟೆಗೆ ಇದು ಬಣ್ಣ ಹಾಕ್ತಾರೆ, ಕಲರ್ ಹಾಕ್ತಾರೆ. ನೀರಿಗೆ ಒಂಥರ ತೆಳು ಕಲರ್ ಬರುತ್ತೆ, ಅದಾಕಿ ಮೊಟ್ಟೆನ ಹಾಕಿ ಬಿಟ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ಈ ತರ ನಾರ್ಮಲ್ ಮೊಟ್ಟೆ ತರಬೇಕಲ್ವ ನಮ್ಮ, ಇದೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ.
ಕಾಫಿ ಪೌಡ್ರ ಟೀ ಪೌಡರ್ ಏನೋ ಇದಕ್ಕೆ ಹಾಕ್ತಾರೆ ಹಿಂಗೆ. ನಮ್ಮ ಅಮ್ಮ ಪಪ್ಪ ಯಾಮಾರ್ಕೊಂಡು ಸತತ ಒಂದು 6 ತಿಂಗಳಿಂದ ನಾಟಿ ಮೊಟ್ಟೆ ಅಂತ ತಂದ್ಕೊಂಡು ತಿನ್ಕೊಂತವ್ರೆ. ಇರಮ್ಮ ಹೊಡೆದು ನೋಡೇ ಬಿಡ್ತೀನಿ ನಾಟಿ ಮೊಟ್ಟೆನ ಏನು ಅಂತ. ಮತ್ತೆ ಇಷ್ಟಪ್ಪ ಬರುತ್ತೆ ನಮ್ಮ ನಾಟಿ ಮೊಟ್ಟೆ. ಇಡು ಆಯ್ತು ಬರುತ್ತೆ ನೋಡಿ ಹಿಂಗೆ. ಓಕೆ, ಎಲ್ಲಿತ್ತು ನನ್ನ ಬರ್ಡೇ ಪಾರ್ಟಿ? ಸೂಪರ್ ಆಗಿತ್ತು. ಗುಫಾ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಊಟ ಸಕ್ಕದಾಗಿತ್ತಲ್ಲ. ಒಂದಿನ ಅಮ್ಮ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸುಮ್ಮನೆ. ನಿಂಗೆ ರಾತ್ರಿ ಸರ್ಪ್ರೈಸ್ ಹೇಗಿತ್ತು ಬರ್ತಡೇದು? ಚೆನ್ನಾಗಿತ್ತು. ಏನಂದರೆ ನಮ್ಗೆ ಹೊಸ ಮನೇಲಿ ಪಾಪ ನಮ್ಮ ಅಜ್ಜಿ ಇಲ್ಲ, ಅದೇ ಬೇಜಾರಲ್ವ. ನಮ್ಮ ಅಜ್ಜಿ ಪಾಪ ಪ್ರತಿ ವರ್ಷ ಬರ್ಡೇಗೆ, ಇದು 2ನೇ ವರ್ಷ ಬರ್ಡೇ ಅಜ್ಜಿ ಇಲ್ಲದೆ ನಂದು. ಏನಂದರೆ ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ಹೋದ ವರ್ಷ ನಾನು ಮಾಡ್ಕೊಳ್ಳೇ ಇಲ್ಲ ಬಿಡಿ ಬರ್ಡೇ, ಯಾಕಂದರೆ ಆ ಟೈಮಲ್ಲಿ ನಮ್ಮ ಗೃಹ ಪ್ರವೇಶ ಇತ್ತು. ಅದಾದಮೇಲೆ ಇದೆ ಸೆಕೆಂಡ್ ಬರ್ಡೇ. ನಮ್ಮ ಅಜ್ಜಿ ಪಾಪ ಎಲ್ಲರೂ ವಿಶ್ ಮಾಡ್ತಿದ್ರೆ ಹ್ಯಾಪಿ ಅನ್ನೋದು ಬಂದ್ಬಿಟ್ಟು ಹ್ಯಾಪಿ ಬರ್ತಡೇ ಅನ್ನೋದಕ್ಕೆ ಹ್ಯಾಪಿ ಬರ್ಡೇ ಅನ್ನೋ ಬರ್ತಡೇ ಅನ್ನೋದ್ರೆ ಬಡ್ಡೆ ಅನ್ನೋದು. ಪಾಪ ಅದೊಂದೇ ಬೇಜಾರು, ನಮ್ಮ ಅಜ್ಜಿ ಹೊಸ ಮನೆಯಲ್ಲಿ ನಮ್ಮ ಜೊತೆ ಇಲ್ಲ ಅನ್ನೋದು. ಏನಂತೀಯಮ್ಮ? ಮುಂದುವರೆದವಾಗ ಅಮ್ಮನ ತೋರಿಸು. ಹಲ್ಲು ನೋವಿಂದ ಬಳಲುತ್ತಿರುವ ಗೀತಾ ಮತ್ತು ರಮೇಶ್ ಅವರಿಗೆ ಅಭಿನಂದನೆಗಳು. ನಮಗೆ ಅಭಿನಂದನೆ ತಿಳಿಸಿದ್ದಕ್ಕೆ ವೇಣುಗೆ ಧನ್ಯವಾದಗಳು. ಮಾವಿನ ಹಣ್ಣು ಅಮ್ಮ ತಂದಿದ್ದು ಯಾವ್ದಮ್ಮ? ರಸ್ಪುರಿ ಅಮ್ಮ ತಂದಿದ್ದು. ಅಮ್ಮ ಎಲ್ಲಿ ಕೊಳ್ತಾಗಿರೋದು ಆಯ್ಕೊಂಬಂದೆ? ಇಲ್ಲ ಚೆನ್ನಾಗಿರುತ್ತೆ, ಬಿಸಿಲಿಗಾಗಿರುತ್ತೆ. ಹೌದಾ? ನಮ್ಮಮ್ಮ ಎತ್ಕೊಂಬಂದ್ಬಿಟ್ಟಾರೇನೋ ಕೊಳ್ತಾಗಿರೋದು ಅಂದ್ಕೊಂಡೆ. ನೀನು ತಂದಿದ್ದಲ್ಲ ಅವತ್ತು ಆಯ್ಕೊಂಡ ಅದ? ನೀನು ಅವತ್ತು ಅದೇ ಅಲ್ಲಿ ಬಿದ್ದಿರೋದೆಲ್ಲ ಹಾಕೊಂಡು ತಿಂತಿದ್ದಲ್ಲ, ಅಲ್ಲಿಂದ ತಂದೈತೆ ಎತ್ಕೊಂಡೆ. ಭಾರಕ್ಕೆ ಇದಾಗಿರೋದ್ರಲ್ಲಿ ಏನಮ್ಮ ಎಲ್ಲ ಟೊಳ್ಳು ಇದಾಗೈತೆ, ಪಿಚ ಅಂತ ಐತನಮ್ಮ ಅಂತೈತೆ. ಯಾಕಿಲ್ಲ? ಹೌದಾ? ಮೊನ್ನೆ ಇತ್ತ ಸೇಮ್ ಅದೇ ಮೊನ್ನೆ ಕೊಳ್ತಾ ಇರೋದು ಕೊಟ್ಟಲ್ಲ ಹಂಗೆ. ಅದು ಏನು ಮಾವಿನ ಸುಮ್ಮನೆ ಯಾವಾಗಲೂ ಅಷ್ಟೇ ಕೊಳ್ತಿರೋದು. ಒಂದು 10 ಬಂದರೆ ಅದರಲ್ಲಿ 3 ಅವ್ನು ತಿಂದಿರ್ತಾನೆ, ಇನ್ನು ಅವನೊಂದು 5 ತಿಂದಿರ್ತಾನೆ, ಇನ್ನು 5 ಎಸ್ತಿರ್ತೀವಿ. ಓಕೆ, ಇನ್ನು ಮುಂದೆ ನೋಡೋಣ. ಏನೋ ಇವತ್ತು ಅಡುಗೆ ಮಟನ್ ತಲೆ ತಂದಿದ್ದಾರೆ, ಮಟನ್ ತಲೆ ಮಾಡ್ತಾರೆ. ಮುಕ್ಕೋಟಿ ದೇವರು ತಲೆಬಾಗಿ ಹೋದರು, ತಾಯಿ ಪಾದದಲ್ಲಿರುವರು, ತಾಯಿ ಪಾದದಲ್ಲಿ ಹಂಗ ಕೈ ಮುಗಿದು ಇವತ್ತಿದು ಎಷ್ಟನೇ ಮ್ಯಾಂಗೋ? ಸಿಂಪಲ್ ಆಗಿರೋದು 2. ಯಾಕೋ ತಿಂದಿಲ್ಲ. ತಿಂದೆ ಕಣ. ತಿಂದ್ರಾ? ಮಧ್ಯಾಹ್ನ ಊಟ ಆದ್ಮೇಲೆ ತಿಂದೆ. ನಂದು ಇದು ಇತ್ತ ಹಳೇದು ಒಂದರಲ್ಲಿ ಅರ್ಧ ತಿಂದೆ ನಾನು ಅಷ್ಟೇ. ಇದು ಒಂದು ಬೆಳಗಿಂದ ಇದು 5ನೇ. ನಾನು ಇಷ್ಟೇ ತಿನ್ನೋದು, ಒಂದೇ ಒಂದು. ಬೆಳಗ್ಗೆ 2 ತಿಂದೆ, ಈಗ ಎಲ್ಲರಿಗೂ ಕಟ್ ಮಾಡಿಕೊಟ್ಟೆ ನೋಡಿ. ಎಲ್ಲ 3 ವಾಟೆ ಉಳ್ಸೋರು. ನಾನಂತೂ ಅವರಂತೂ ಅಮ್ಮ ಒಂದು ವಾಟೆ ತಗೊಂತು. 1 ಮ್ಯಾಂಗೋ ನಾವು ತಗೊಂಡ್ರೆ ಇಲ್ಲಿ ಇನ್ನೂ 3 ವಾಟೆ ಐತೆ ಅಂದರೆ 4 ಮ್ಯಾಂಗೋ ತಿನ್ನೋದು. ಅಷ್ಟಿಷ್ಟನ ಇದು? ಇವುಗಳಿಗಂತೂ ಮ್ಯಾಂಗೋ ಹುಚ್ಚಿಡ್ದ್ಬಿಟ್ಟಿದೆ. ಬೇಡ ಹೀಟು. ಬೆಲ್ಲ ನೀನು ಪ್ರೆಗ್ನೆನ್ಸಿಯಲ್ಲಿ ಇದೆಯಾ? ಅಯ್ಯಪ್ಪ ಹುಳ ನೋಡಿವಿ. ನಮ್ಮ ಮನೇಲಿ ಚೇಳು ಬಂದ್ಬಿಟ್ಟಿತ್ತು. ಚೇಳು ಶೂ ಸ್ಲಿಪ್ಪರ್ ಒಳಗೆಲ್ಲಾದ್ರೂ ಕೂತಿದ್ರೆ ಗೊತ್ತೇ ಆಗ್ತಿಲ್ಲ. ಹೌದು, ಏನಾರ ಆಗ್ಲಿ ಕುಟ್ಬಿಟ್ಟು ಹಾಕೋ. ಏನಪ್ಪ ಕೊಡ್ಬೇಕಾಗಿರು ಕೊಡ್ತೀನಿ ಲಾಸ್ಟಲ್ಲಿ. ಹೆಂಗ್ ಕೇಳ್ತಾನೆ ಏನ್ ಬೇಕು ಚೇರಿ ನಿಂಗೆ? ಅದ್ರ ಮೇಲೆ ಕುತ್ಕೊಂಡು ನೋಡೋದು, ಅದೇ ಕೂತಿರೋದು. ಮಾಡಬೇಡಿ. ಓಕೆ, ದಯವಿಟ್ಟು ಏನಂದರೆ ಯಾರೆಲ್ಲ ವ್ಲಾಗ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 31,600 ಸಬ್ಸ್ಕ್ರೈಬರ್ಸ್ ಇದೆಯಾ? ಎಲ್ಲರೂ ಒಬ್ಬೊಬ್ರಿಗೆ ಶೇರ್ ಮಾಡಿಬಿಟ್ರು ಎಷ್ಟು
60,000 ಆಗೋಯ್ತದೆ ನಮಗೆ ಮ್ಯಾಚ್ ಇದೆ. ಅಬ್ಬಾ ಅವನು ಯಾರು 6 ಮ್ಯಾಚ್ RCB ಇವತ್ತು ಕಪ್ಪು ನಮ್ದೇ. ಹೌದತ್ತೆ ಅವ್ನು ಮಾಡಿದ್ ನೋಡಿದ್ರ ಮತ್ತೆ ಹೆಂಗೆ ಮಾಡಿ ಇರಪ್ಪ ಈ ಸತಿ ಕಪ್ಪು ನಮ್ದೇ ಚಲೇ ಕಪ್ಪು ನಮ್ದೇ. ನಿಂಗೂ ಕೊಡ್ತೀನಿ, ಪ್ರಾಮಿಸ್ ಕೊಡ್ತೀನಿ. ಓಕೆ, ಇನ್ನು ಈ ಬ್ಲಾಗ್ನ ನಾವು ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಟೇಕ್ ಕೇರ್, ಲವ್ ಯು ಆಲ್.